ಮಾನ್ಯ ಸಭಾಪತಿಗಳೇ, ನೀವು ನೋಡಬೇಕು ಸದನದಲ್ಲಿ ನನಗೇನಂದ್ರೆ ಸರ್ ಸಭಾಪತಿಗಳೇ, ಈಗ ಇದು ಪಾಯಿಂಟ್ ಆಫ್ ಇದು ನೀವು ಏನು ಅರ್ಬಿ ಅವ್ರು ಮಾತಾಡಿದಾರಲ್ಲ ಪೂರಾ ತಪ್ಪು ಮಾತಾಡಿದ್ದಾರೆ. ದಯವಿಟ್ಟು ತೆಗಿಬೇಕದು. ನೋಡ್ತೀನಿ, ತೆಗಿಬೇಕು. ಆಯ್ತು, ನಾನು ತರಿಸ್ಕೊಡ್ತೀನಿ. ಅವ್ರಿಗೆ ಸಂಬಂಧ ಮಾನ್ಯ ಸಭಾಪತಿಗಳೇ, ಈಗ ಇವರು ಪೂರ್ವಕಲ್ಪಿತ ಹಿತಾಸಕ್ತಿ ಎಂಬುದರೊಳಗೆ ಧರ್ಮ ಅನ್ನೋದನ್ನು ತಂದಿದ್ದೀವಿ. ಧರ್ಮ, ಜನಾಂಗ, ಜಾತಿ, ಲಿಂಗ ಇತ್ಯಾದಿ ಎಲ್ಲ ತಂದಿದ್ದೀವಿ. ಆ ತಂದಿರೋ ಕಾರಣಕ್ಕೆ ಇದನ್ನು ವಿಶ್ಲೇಷಣೆಗೆ ಒಳಪಡಿಸ್ತಾ ಇದ್ದೀನಿ. ನೀವು ಅದನ್ನು ತರದೇ ಇದ್ದಿದ್ರೆ ನನಗೆ ಅದನ್ನು ಔಟ್ ಆಫ್ ದ ವೇ ಮಾತಾಡ್ತಿದ್ದಾನೆ ಅಂತ ಹೇಳ್ಬೋದಿತ್ತು. ನೀವು ತಂದಿರೋದ್ರಿಂದ ಅದ್ರ ವಿಶ್ಲೇಷಣೆಗೆ ಒಳಪಡಿಸ್ತಾ ಇದ್ದೀನಿ. ಈಗ ನೀವು ಇವತ್ತು ಯಾವುದೂ ಮುಚ್ಚಿಡೋಕ್ಕಾಗಲ್ಲ. ಗೂಗಲ್ ಸರ್ಚ್ ಮಾಡಿದ್ರು ಕೂಡ ವಾಟ್ ಈಸ್ ದ ಮೀನಿಂಗ್ ಆಫ್ ಜೆಹಾದ್ ಅಂತ ಕೇಳಿದ್ರೆ ಜೆಹಾದ್ನ ಅರ್ಥ ಹೇಳುತ್ತೆ. ಹೂ ಈಸ್ ಕಾಫಿರ್ ಅಂದರೆ ಕಾಫಿರ ಅರ್ಥ ಹೇಳುತ್ತೆ. ನಿಮ್ಗೇನಂದ್ರೆ ಕಾಫಿರ ಅರ್ಥವನ್ನ ಸರ್ ಬಹಳ PhD ಬಿಲ್ ಬಗ್ಗೆ ಸಂಬಂಧ ಇಲ್ಲ. ಬಿಲ್ ಮಾತಾಡಕ್ಕೆ ಕೇಳಿ, ಬೇರೆ ಎಕ್ಸ್ಪ್ಲೇಷನ್ ಮಾಡೋದೇನು ಬೇಕಾಗಿಲ್ಲ. ಕೊಟ್ಟಿದ್ದೀರಿ. ಈ ಬಿಲ್ ಮೂಲಕ ಸತ್ಯವನ್ನ 151ನೇ ರ್ಯಾಂಕಿಂಗ್ ನಲ್ಲಿ ದೇಶದಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ನಲ್ಲಿ. ಇವ್ರು ಏನ್ ಬಹಳ ದೊಡ್ಡ ಮಾತಾಡ್ತೀರಿ ಇಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಬಗ್ಗೆ. ಮತ್ತೆ ಏನ್ ನೀವೇನು ಬೇಕಿದ್ ಮಾತಾಡ್ಬೋದು. ಮಾತಾಡಕ್ಕೆ ಬಿಡ್ತಾ ಇಲ್ಲ. ಇಲ್ಲಿ ಬಂದು ಬಹಳ ದೊಡ್ಡ ಅಡ್ವೊಕೇಟ್ ಮಾಡ್ತೀರಾ ನೀವು. ನೀವು ಸರ್ಕಾರ 150 ಮಾತಾಡ್ತೀರಿ ನೀವು. ಈ ದೇಶದಲ್ಲಿ ಯಾರಿಗೆ ಫ್ರೀಡಮ್ ಕೊಟ್ಟಿದ್ದಾರೆ ನೀವು? ಸುಮ್ಮನೆ ಸ್ವಾತಂತ್ರ್ಯವನ್ನ ಸಂವಿಧಾನ ಕೊಟ್ಟಿದೆ. ಇವರೇನು ಕೊಡಬೇಕಾಗಿಲ್ಲ. ನಾವು ಮಾತಾಡೋದನ್ನು ತಡೆಯಕ್ಕೆ ಯಾರಿಗೂ ತಾಕತ್ತಿಲ್ಲ. ನಾವು ಸಂವಿಧಾನದ ಕೆಳಗಡೆ ಮಾತಾಡ್ತಾ ಇರ್ತಕ್ಕಂಥದ್ದು. ನಮ್ಮ ಆಡಳಿತ ಸಂವಿಧಾನ